ಮೈಸೂರಿನ ವಿಜಯನಗರದ ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷಣ ಸ್ವಾಮೀಜಿಯವರು ಈ ದಿನ ಉಪಕ್ರಮದ ಪ್ರಯುಕ್ತ ಸಾಮೂಹಿಕ ಯಜುರ್ ಉಪಕ್ರಮವನ್ನು ನೆರವೇರಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಬ್ರಾಹ್ಮಣ ತ್ರಿಮತಸ್ಥರು ದೇವಸ್ಥಾನಕ್ಕೆ ಆಗಮಿಸಿ ಸಂಸ್ಕಾರದಲ್ಲಿ ಒಂದು ಭಾಗವಾದಂತಹ ಉಪಕ್ರಮ ಪ್ರಯೋಗವನ್ನು ಇವತ್ತು ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲ ಬ್ರಾಹ್ಮಣ ಒಟ್ಟುಗಳು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಯು ಯಾವ ರೀತಿ ಶಾಲೆಗೆ ಹೋಗಬೇಕಾದರೆ LKGನೇ ಆಗಲಿ UKGನೇ ಆಗಲಿ ಅದರಲ್ಲಿ ಹೋಗಬೇಕಾದ್ರೆ ಒಂದು ಎಂಟ್ರೆನ್ಸ್ ಪ್ರವೇಶ ಪರೀಕ್ಷೆಯನ್ನು ಯಾವ ರೀತಿ ಮಾಡ್ತಾರೋ ಅದನ್ನೇ ಪ್ರಾಚೀನ ಕಾಲದಲ್ಲಿ ಋಷಿ ಪರಂಪರೆ ಗುರುಕುಲ ಪರಂಪರೆಯಲ್ಲಿ ಅಧ್ಯಯನ ಉಪಕ್ರಮವನ್ನು ಮಾಡ್ತಾಯಿದ್ರು. ಅಂದರೆ ಅವರನ್ನು ಗುರುಕುಲಕ್ಕೆ ಸೇರಿಸಬೇಕಾದರೆ ಅವನಿಗೆ ಗುರುಗಳ ಮುಖಾಂತರ ಎಲ್ಲ ಶಾಸ್ತ್ರದ ಒಂದೊಂದು ಭಾಗವನ್ನು ಇವತ್ತು ಉಪದೇಶ ಮಾಡ್ತಾನೆ. ಅದೇ ಇವತ್ತು ಅಧ್ಯಯ ಉಪಕ್ರಮ. ಅವನು ಇವತ್ತು ಗುರುಕುಲಕ್ಕೆ ಇವತ್ತು ಪ್ರವೇಶಾತಿ ಪ್ರಾರಂಭವಾಗುತ್ತೆ. ನಾಳೆ ಗಾಯತ್ರಿ ಮಂತ್ರ ಜಪ ಆಗಿ ನಾಡಿದ್ದರಿಂದ ಅವನಿಗೆ ವಿದ್ಯಾಭ್ಯಾಸವನ್ನು ಗುರುಗಳು ಶಿಷ್ಯನಿಗೆ ಬೋಧಿಸ್ತಾರೆ. ಈ ಸಂಸ್ಕಾರವನ್ನು ನಮ್ಮ ತ್ರಿಮತಸ್ಥರು ಬ್ರಾಹ್ಮಣ ಒಟ್ಟುಗಳು ಶ್ರೀ ವೈಷ್ಣವರು ಎಲ್ಲವರು ಪ್ರಾಚೀನ ಕಾಲದಿಂದಲೂ ಅರ್ವಾಚೀನ ಕಾಲದವರೆಗೂ ಯಾವುದೇ ಥರ ಒಂದು ಚಾಚು ತಪ್ಪದೆ ಇವತ್ತಿನವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಒಟ್ಟುಗಳಿಗೆ ಎಲ್ಲ ಗೃಹಸ್ಥರಿಗೆ ಆ ಬ್ರಹ್ಮ ಮಹೇಶ್ವರ ತ್ರಿಮತಸ್ಥರು ವಿಷ್ಣು ಎಲ್ಲ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು